ಭಾರತವನ್ನ ಕೆಣಕಿದಂತ ಪಾಕ್ಗೆ ಜೋರಾಯಿತು ನಡುಕ. ಪಾಕ್ ಸೇನೆಯ F-16 ಕ್ಷಿಪಣಿ ಉಡಾವಣೆಗೆ ಭಾರತ ಕೌಂಟರ್ ಕೊಟ್ಟಿದೆ. ಭಾರತೀಯ ವಾಯುಸೇನೆಯಿಂದ S-400 ಕ್ಷಿಪಣಿ ಎಂಟ್ರಿ ಆಗಿರೋದು. ಭಾರತವನ್ನ ಪದೇ ಪದೇ ಕೆಣಕ್ತಾ ಇರುವಂತ ಪಾಕ್ಗೆ ಮತ್ತೆ ಆಘಾತ. ಪಾಕ್ ಸೇನೆಯ F-16 ಕ್ಷಿಪಣಿ ಉಡಾವಣೆಗೆ ಭಾರತ ಈಗ ಕೌಂಟರ್ ಅಟ್ಯಾಕ್ ಮಾಡಿರೋದು. ವಾಯುಸೇನೆಯಿಂದ S-400 ಕ್ಷಿಪಣಿ ಎಂಟ್ರಿ ಆಗಿದೆ. ಭಾರತ ಸೇನೆಯ ಬಲಭೀಮ S-400 ಅನ್ನ ಕಂಡು ಪಾಕ್ ಸೇನೆ ಈಗ ದಂಗಾಗಿದೆ. S-400 ಕ್ಷಿಪಣಿ ಕಂಡು ಪಾಕ್ನ F-16 ಕ್ಷಿಪಣಿಯನ್ನ ಎತ್ತಂಗಡಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಲಿಷ್ಠ S-400 ಕ್ಷಿಪಣಿಯಿಂದ ಪಾಕ್ ತಪ್ಪಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದೆ. F-16 ಕ್ಷಿಪಣಿಯಿಂದ ಗಡಿಯಿಂದ ಇರಾನ್ ಗಡಿಯತ್ತ ಸಾಗಿಸಿದೆಯಂತೆ ಪಾಕ್. ಹೀಗಾಗಿ ಪಾಕ್ ಏನೇ ಕೌಂಟರ್ ಕೊಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಭಾರತದ ಕಡೆಯಿಂದ, ಭಾರತೀಯ ಸೇನೆ ಕಡೆಯಿಂದ ಮತ್ತೆ ಕೌಂಟರ್ ಅಟ್ಯಾಕ್ಗಳಾಗ್ತಾ ಇದೆ. ಹೀಗಾಗಿ ಭಾರತದ ಕೌಂಟರ್ ಅಟ್ಯಾಕ್ಗಳಿಗೆ ಪಾಕಿಸ್ತಾನ ಈಗ ನಲುಗಿ ಹೋಗ್ತಾ ಇದೆ. ಇನ್ನು ಈ S-400 ಕ್ಷಿಪಣಿ ಸಾಮರ್ಥ್ಯ ಏನು, ಯಾಕಾಗಿ ಇಷ್ಟು ಬೆಚ್ಚಿ ಬೀಳ್ತಾ ಇದ್ದಾರೆ ಅದನ್ನು ನೋಡೋದಾದ್ರೆ, S-400 ಕ್ಷಿಪಣಿಗೆ ಈಗಾಗಲೇ ಪಾಕ್ ವಾಯುಸೇನೆ ಬೆದರಿಬಿಟ್ಟಿದೆ, ಹೆದರ್ಕೊಂಡಿದೆ. ಒಳ ಬರುವಂತ ಶತ್ರು ವಿಮಾನಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನ 400 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇದು ನಾಶ ಮಾಡುತ್ತೆ. S-400 ಸುಮಾರು 600 ಕಿಲೋಮೀಟರ್ ಟ್ರ್ಯಾಕಿಂಗ್ ಸಾಮರ್ಥ್ಯವನ್ನ ಹೊಂದಿದೆ. 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಈ ಒಂದಷ್ಟು ವಾಯು ವಿಮಾನಗಳೇನಿದ್ದಾವೆ ಅವನ್ನ ಉಡಿಸ್ ಮಾಡುತ್ತೆ. ಇನ್ನು ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ಸ್ಟೆಲ್ತ್ ತಂತ್ರಜ್ಞಾನ ಕೂಡ ಇದಕ್ಕಿದೆ. ಇನ್ನು ಸಿಡಿತಲೆ ಕ್ಷಿಪಣಿಗಳು, ಶಬ್ದಾತೀತ ಗುರಿಯನ್ನ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಈ S-400 ಕ್ಷಿಪಣಿಗಿದೆ. ಇನ್ನು S-300ಗೆ ಹೋಲಿಸಿದ್ರೆ S-400 ಏನಿದೆ ಸುಮಾರು 2.5 ಪಟ್ಟು ಹೆಚ್ಚು ವೇಗದಲ್ಲಿ ಫೈರಿಂಗ್ ಮಾಡುತ್ತೆ. S-400 ಬ್ಯಾಟರಿ ಏನಿದೆ ದೀರ್ಘ ಹಾಗೂ ಶ್ರೇಣಿಯ ರೇಡಾರ್ ಅನ್ನ ಹೊಂದಿದೆ. ಕಮಾಂಡರ್ ಪೋಸ್ಟ್ ವೆಹಿಕಲ್ ಇರ್ಬೋದು, ಟಾರ್ಗೆಟ್ ಅಕ್ವಿಸಿಷನ್ ರೇಡಾರ್ ಮತ್ತು 2 ಬೆಟಾಲಿಯನ್ ಲಾಂಚರ್ಗಳನ್ನು ಒಳಗೊಂಡಿದೆ. ಹೀಗಾಗಿ ಬಹಳ ಬಲಶಾಲಿ ಆಗಿರುವಂಥ S-400 ಕ್ಷಿಪಣಿ ಇದು. ಪ್ರತಿ ಲಾಂಚರ್ 4 ಟ್ಯೂಬ್ಗಳನ್ನು ಹೊಂದಿರುತ್ತೆ. S-400 ಅನ್ನ 400 ಕಿಲೋಮೀಟರ್ ಹಾಗೂ 250 ಕಿಲೋಮೀಟರ್, 120 ಕಿಲೋಮೀಟರ್, 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕ್ಷಿಪಣಿಗಳ ಜೊತೆಗೆ ಶಸ್ತ್ರಸಜ್ಜಿತಗೊಳಿಸಬಹುದು. ಇಷ್ಟೆಲ್ಲ ಸಾಮರ್ಥ್ಯವನ್ನು ಇದು ಹೊಂದಿದೆ.